ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಂತಹ ರಚಿಸಿದಂತಹ ಸಂವಿಧಾನದಲ್ಲಿ ಬಹಳ ಪ್ರಮುಖವಾದ ಒಂದು ಅಂಗ, ಪ್ರಾಧಾನ್ಯವಾದ ಒಂದು ಭಾಗ ಅಂತಂದ್ರೆ ವಾಕ್ ಸ್ವಾತಂತ್ರ್ಯ. ಇದರಲ್ಲಿ ಎರಡು ಭಾಗ ಇದೆ: ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಇಂಡಿವಿಜುವಲ್; ಫ್ರೀಡಮ್ ಆಫ್ ಪ್ರೆಸ್. ಯಾವುದೇ ಸರ್ಕಾರಗಳು ಇದ್ರ ಬಗ್ಗೆ ಕಾನೂನು ಮಾಡ್ಬೇಕಂತಂದ್ರೆ ಅಂಜುತ್ತಾರೆ, ಅಥವಾ ಅದರ ಬಗ್ಗೆ ಬಹಳಷ್ಟು ತಾಳ್ಮೆಯನ್ನ ಇಟ್ಕೊಂಡು ಇದಕ್ಕೆ ನಾವು ಕಾನೂನು ಮಾಡಬೇಕಾ ಅಂತೇಳಿ ಹಲವಾರು ಬಾರಿ ಯೋಚನೆ ಮಾಡಿ ಕಾನೂನು ಮಾಡದೇ ಇರೋದೇ ಒಳ್ಳೇದು, ಇದನ್ನ ಅಂಕಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದಕ್ಕೆ ಕಾನೂನು ಮಾಡದೇ ಇರೋದೇ ಒಳ್ಳೇದು ಅಂತ ಇದು ಎಲ್ಲರ ಅಭಿಪ್ರಾಯ. ಥಾಮಸ್ ಜೆಫರ್ಸನ್ ಹೇಳ್ತಾನೆ, ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ 1800s, ಬೆಟರ್ ಟು ಲೀವ್ ದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಸ್ಪೀಚ್ ಅನ್ಟಚ್ಡ್ ಅಂಡ್ ಫ್ರೀ. ಯಾಕೆ ಅಂತಂದ್ರೆ ಇನ್ ಅ ಫ್ರೀ ಡೆಮಾಕ್ರಸಿ, ಹಿಂದಿನ ಪಾಳೆಗಾರತ್ವ ಆಗಲಿ ಅಥವಾ ಒಬ್ಬ ರಾಜ ಆಳ್ವಿಕೆ ಆಗಲಿ, ಅದಕ್ಕೆ ಭಿನ್ನವಾದದ್ದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹಕ್ಕಿರುತ್ತೆ, ರೈಟ್ ಟು ಕ್ವೆಶ್ಚನ್ ದ ಸ್ಟೇಟ್, ಟು ಕ್ವೆಶ್ಚನ್ ದ ರೂಲರ್, ಟು ಕ್ವೆಶ್ಚನ್ ದ ಪಾಲಿಸೀಸ್. ಆದ್ರಿಂದ ಥಾಮಸ್ ಜೆಫರ್ಸನ್ ಹೇಳ್ತಾನೆ, ಡೋಂಟ್ ಎವರ್ ಲೆಜಿಸ್ಲೇಟ್ ಅಂಡ್ ಡೋಂಟ್ ಬ್ರಿಂಗ್ ಎನಿ ಲೆಜಿಸ್ಲೇಷನ್ ಟು ಕರ್ಬ್ ಇಟ್. ಅದೇ ಮಾದರಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಲೀಸ್ಟ್ ಇನ್ವೇಸಿವ್ ಮೆಷರ್, ಲೀಸ್ಟ್ ರೆಸ್ಟ್ರಿಕ್ಷನ್ ಇಸ್ ದ ಸ್ಟ್ಯಾಂಡರ್ಡ್. ಆದಷ್ಟು ಕಡಿಮೆ ರೆಸ್ಟ್ರಿಕ್ಷನ್ ಇರಬೇಕು ಈ ಒಂದು ವಾಕ್ ಸ್ವಾತಂತ್ರ್ಯದಲ್ಲಿ. ಅದೇ ಮಾದರಿಯಲ್ಲಿ ಸುಪ್ರೀಂ ಕೋರ್ಟ್ ಸಹ ಹೇಳುತ್ತೆ, ಭಾರತೀಯ ಸುಪ್ರೀಂ ಕೋರ್ಟ್ 1950s ಜಜ್ಮೆಂಟ್ ಇಂದ ಲೀಸ್ಟ್ ರೆಸ್ಟ್ರಿಕ್ಟಿವ್ ಪಾಲಿಸೀಸ್ ನ ಅಡಾಪ್ಟ್ ಮಾಡಬೇಕು ವೈಲ್ ಮೇಕಿಂಗ್ ಅ ಲಾ. ಈ ನಿಟ್ಟಿನಲ್ಲಿ ಇವತ್ತು ಪ್ರಸ್ತಾವಿಕವಾಗಿ ನುಡಿಬೇಕಾದ್ರೆ, ಟು ಸೆಟ್ ದ ಸ್ಟೇಜ್ ಫಾರ್ ದ ಡಿಸ್ಕಷನ್, ಒಂದು ಕಾನೂನನ್ನು ರಚಿಸಿದ್ದಾರೆ ಹಿಂದಿನ ಅಧಿವೇಶನದಲ್ಲಿ. ಈ ಕಾನೂನಿನ ಸ್ಪೀಚ್ ರೆಸ್ಟ್ರಿಕ್ಷನ್ಸ್ ಏನಂತಂದ್ರೆ, ಯಾರಿಗೆ ಮನಸ್ಸಿನಲ್ಲಿ ಬಯಸ್ ಇರುತ್ತೆ ಅಥವಾ ಪೂರ್ವ ನಿಗದಿತ ಚಿಂತನೆ ಇರುತ್ತೆ ಅಂತವ್ರಿಗೆ ಈ ಕಾನೂನು ಅನ್ವಯವಾಗುತ್ತೆ. ಬಯಸ್ನ ಹೇಗೆ, ಬಯಸ್ ಅಂತಂದ್ರೆ ಹ್ಯೂಮನ್ ಬೀಯಿಂಗ್ ಹುಟ್ಟದಾನೆ ಬಯಸ್ ಅಂತ ಹುಟ್ಟುತ್ತಾನೆ, ಅವರ ಚಿಂತನೆಗಳು ಸಹ ಹಲವಾರು ಬಯಸಸ್ ಇರುತ್ತೆ, ಅಥವಾ ಪ್ರೆಡಿಲೆಕ್ಷನ್ಸ್, ಇನ್ಕ್ಲಿನೇಷನ್. ನನಗೆ ಇದು ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಐ ವಿಲ್ ಲೈಕ್ ದ ರೆಡ್ ಹೇರ್ ಮ್ಯಾನ್, ಇಂಗ್ಲಿಷ್ ಲಾನಲ್ಲಿ ಹೇಳ್ತಾರೆ, ಐ ವಿಲ್ ಲೈಕ್ ದ ರೆಡ್ ಹೇರ್ ಮ್ಯಾನ್, ಐ ವಿಲ್ ನಾಟ್ ಲೈಕ್ ದ ಬ್ರೌನ್ ಹೇರ್ ಮ್ಯಾನ್. ಅದು ಯಾಕೆ ಅಂತ ನಾವೇ ಹೇಳಲಿಕ್ಕಾಗ. ಸೊ ಇಫ್ ಯು ಹ್ಯಾವ್ ಅ ಬಯಸ್, ದೆನ್ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಆ ಬಯಸ್ನ ಬಿಕಮ್ಸ್ ಕ್ರಿಮಿನಲ್ ಅಂಡರ್ ದ ಪ್ರೆಸೆಂಟ್ ಆಕ್ಟ್. ಅದರ ಜೊತೆಗೆ ಏನ್ ತಳಕು ಹಾಕಿದ್ದಾರೆ ಅಂತಂದ್ರೆ, ವೇರ್ ದೇರ್ ಇಸ್ ಸಿಗ್ನಿಫಿಕೇಶನ್ ಆಫ್ ಹೇಟ್, ಇದನ್ನ ತಂದಿದ್ದಾರೆ. ಸೊ ಹೇಟ್ ಸ್ಪೀಚ್ ನ ಹೇಗೆ ಕರ್ವ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಅಲ್ಟಿಮೇಟ್ಲಿ ಅದನ್ನ ಬಯಸ್ಗೆ ಲಿಂಕ್ ಮಾಡ್ತಾರೆ. ವೆದರ್ ದಿಸ್ ಇಸ್ ಕರೆಕ್ಟ್ ಅನ್ನೋದು ನಮ್ಮ ಮುಂದೆ ಇರೋ ಒಂದು ಪ್ರಶ್ನೆ. ಉದಾಹರಣೆಗೆ, ಸರ್ಕಾರದ ಒಂದು ಪಾಲಿಸಿ ಇರುತ್ತೆ ಟು ಫೇವರ್ ಒನ್ ಸೆಕ್ಷನ್ ಆಫ್ ಕಮ್ಯುನಿಟಿ, ಮೈನಾರಿಟೀಸ್ ಇರ್ಬೋದು, ಯಾರೇ ಇರ್ಬೋದು, ತಪ್ಪಿಲ್ಲ, ಅದು ಸರ್ಕಾರದ ಒಂದು ಅಜೆಂಡಾ ಅಂಡ್ ಪಾಲಿಸಿ. ಅದು ಓವರ್ ಆಗಿ ಹೋದಾಗ ಒಬ್ಬ ಪ್ರಜೆ ಹೇಳ್ತಾನೆ, ನಿಂತ್ಕೊಂಡು ಹೇಳ್ತಾನೆ, ದಿಸ್ ಇಸ್ ಅಪೀಸ್ಮೆಂಟ್ ಅಂತ ಹೇಳ್ತಾನೆ. ಅವಾಗ ಅವನ್ನ ಹಿಡಿದು ದಿಸ್ ಇಸ್ ಹೇಟ್ ಸ್ಪೀಚ್ ಅಂತ ಹೇಳಿ ಎತ್ಕೊಂಡು ಹೋಗಿ ಒಳಗಡೆ ಹಾಕೋ ಒಂದು ಪ್ರಮೇಯ ಇರುತ್ತೆ. ಸೊ ಇವನ್ ಕಾಮನ್ ಸ್ಪೀಚಸ್, ಆರ್ಡಿನರಿ ಸ್ಪೀಚಸ್, ಇದನ್ನ ಹೇಟ್ ಸ್ಪೀಚ್ ಕ್ಯಾಟಗರಿಗೆ ತಂದು ಒಳಗಡೆ ಹಾಕಿ. ಇದಕ್ಕೆ ಶಿಕ್ಷೆ ಏನು? 1 to 7 years. ಇದನ್ನ ನಿಜವಾಗಿಯೂ ಸಹ ನಾವು ಸಮರ್ಥಿಸ್ಕೊಬಹುದಾ ನಮ್ಮ ಈ ಸಂವಿಧಾನದ ಒಂದು ಅಡಿಪಾಯದಲ್ಲಿ, ಪ್ರಜಾಪ್ರಭುತ್ವದಲ್ಲಿ? ನಾನು the least that I am doing is questioning the government. You cannot overdo certain actions. You cannot give too much of sops to certain sections. It becomes appeasement. You are creating vote banks. ಅಂದಿದ ತಕ್ಷಣ ಅವನ್ನ ಎತ್ಕೊಂಡು ಹೋಗಿ ಒಳಗಡೆ ಹಾಕ್ತಾರೆ. ಯಾಕೆಂದ್ರೆ ಯು ಹ್ಯಾವ್ ಅ ಬಯಸ್ ಟುವರ್ಡ್ಸ್ ಅ ಸೆಕ್ಷನ್ ಆಫ್ ದ ಕಮ್ಯುನಿಟಿ. ಸೊ ಇಂತಹ ಒಂದು ಕ್ರಿಮಿನಾಲಿಟಿನ ಚಿಂತನೆಯ ಮೂಲಕ ತರೋದು, ದ ಸ್ಟೇಟ್ ಈಸ್ ಪೊಲಿಸಿಂಗ್ ದ ಮೈಂಡ್ ಅಂಡ್ ದ ಥಿಂಕಿಂಗ್ ಆಫ್ ಅ ಸಿಟಿಸನ್. ವೆದರ್ ಇಟ್ ಈಸ್ ಪರ್ಮಿಸಬಲ್? ಕ್ಯಾನ್ ದ ಸ್ಟೇಟ್ ಪೊಲಿಸ್ ದ ಮೈಂಡ್ ಆಫ್ ಅ ಸಿಟಿಸನ್?
ಯಾವಾಗ ಆ ಮಟ್ಟಕ್ಕೆ ಬರುತ್ತೆ, ದೆನ್ ಶ್ಯೂರ್ಲಿ ಇಂಥ ಲೆಜಿಸ್ಲೇಷನ್, ಇಂಥ ಕಾನೂನು ಅಸಂವಿಧಾನಿಕವಾದ ಕಾನೂನು, ಹಾಗೂ ಇಂಥ ಕಾನೂನನ್ನ ನಾವು ಯಾವುದೇ ರೂಪದಲ್ಲೂ ಸಹ ಒಪ್ಲಿಕ್ಕಾಗಲ್ಲ. ನಾಳೆ ಕೋರ್ಟ್ ಅದನ್ನ ತೆಗೆದಾಕ್ಬೋದು, ಆ ಕಾನೂನು ಅಸಿಂಧು ಅಂತ ಗೊಳಿಸ್ಬೋದು, ಸಂವಿಧಾನ ವಿರುದ್ಧ ಅಂತ ಹೇಳ್ಬೋದು. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಇಂತಹ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಂಡಾಗ ನಾವೇನ್ ಮಾಡಬೇಕು? ಸಮಾಜದಲ್ಲಿ ನಾಗರಿಕರ ಹೋರಾಟನೇ ಇಲ್ಲದೆ ಇದ್ರೆ ಎಲ್ಲ ಕೋರ್ಟ್ ಮಾಡ್ಕೊಂತದೆ ಅಂತಂದ್ರೆ ಇದರಲ್ಲಿ ಎಂತಹ ವ್ಯವಸ್ಥೆ? ಸೊ ಈ ಪೊಲಿಸಿಂಗ್ ದ ಸ್ಟೇಟ್ ಆಫ್ ಮೈಂಡ್ ಅಂತ ಏನಿದೆ, ಇದನ್ನ ಇವತ್ತು ನಾವು ಸರಿಪಡಿಸಬೇಕಾಗತ್ತೆ. ಇದರ ಎರಡನೇ ಆಯಾಮ ಏನಂತಂದ್ರೆ, ಹಿಂದೆ ರಾಜರಿದ್ದಾಗ ಯಾರೇ ವಿರುದ್ಧವಾಗಿ ಮಾತಾಡಿದ್ರು ಅಥವಾ ಬ್ರಿಟಿಷರಿದ್ದಾಗ ಯಾರೇ ವಿರುದ್ಧವಾಗಿ ಮಾತಾಡಿದ್ರು ಎತ್ಕೊಂಡು ಒಳಗಡೆ ಹಾಕೋದು. ಸಹಿಷ್ಣುತೆ, ಡಿಸೆಂಟ್ಗೆ, ವ್ಯತಿರಿಕ್ತವಾದ ಭಾವನೆಗಳಿಗೆ, ಅಭಿಪ್ರಾಯಗಳಿಗೆ ಸಹಿಷ್ಣುತೆ ಇರಲಿಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ವ್ಯತಿರಿಕ್ತ ಭಾವನೆಗಳನ್ನ ನಾವು ಎನ್ಕರೇಜ್ ಮಾಡಬೇಕು. ಉದಾಹರಣೆಗೆ ಇದೊಂದು ಕ್ಲಾಸಿಕ್ ಕೇಸ್. 2025 ಜಜ್ಮೆಂಟ್ ನಲ್ಲಿ ನಮ್ಮ ಹಿಂದಿನ ಚೀಫ್ ಜಸ್ಟಿಸ್ ಆದ ಜಸ್ಟಿಸ್ ಓಕಾ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಮೂರ್ತಿಗಳಾದಾಗ ಒಂದು ಬಹಳ ಬ್ಯೂಟಿಫುಲ್ ಉದಾಹರಣೆಯನ್ನ ಕೊಡ್ತಾರೆ ತಮ್ಮ ಲೇಖನದಲ್ಲಿ. ನಾಥುರಾಮ್ ಗಾಡ್ಸೆ ಒಂದು ಡ್ರಾಮಾ ಇರುತ್ತೆ, ಅವನ ಚಿಂತನೆಗಳ ಬಗ್ಗೆ ಪ್ರತಿಪಾದಿಸೋದು. ಅದನ್ನ ಆ ಎಂಟೈರ್ ನಾಟಕ ಮೆಟೀರಿಯಲ್ಸ್ ನ ಸೀಸ್ ಮಾಡಿರ್ತಾರೆ, ಫಾರ್ಫೀಚರ್ ಮಾಡಿರ್ತಾರೆ. ಕೋರ್ಟ್ಗೆ ಹೋಗ್ತಾರೆ, ಬಾಂಬೆ ಹೈಕೋರ್ಟ್. ಬಾಂಬೆ ಹೈಕೋರ್ಟ್ ಹೇಳ್ತಾರೆ, there is absolute right to express a thought, to express an opinion. There is absolute right, you cannot come. ಇದನ್ನ ಜಸ್ಟಿಸ್ ಅಭಯ್ ಓಕಾ ಹೇಳ್ತಾರೆ. ಅಂದ್ರೆ ವಿವಿಧವಾದ ಚಿಂತನೆಗಳು, ಭಿನ್ನವಾದ ಚಿಂತನೆಗಳು, ಇಟ್ ಶುಡ್ ಬಿ ಅ ಕಲರ್ಫುಲ್ ರೈನ್ಬೋ ಆಫ್ ಒಪಿನಿಯನ್ಸ್ ದ ನೇಷನ್. ಆವಾಗ ದೆನ್ ದ ನೇಷನ್ ಪ್ರೋಗ್ರೆಸಸ್. ಸೊ ಇವನ್ನೆಲ್ಲ ಇವತ್ತು ನಾವು ಚಿಂತಿಸಬೇಕಾಗತ್ತೆ. ಬಹಳ ಆಳವಾದ ಒಂದು ವಿಮರ್ಶೆಯನ್ನ ಮಾಡಬೇಕಾಗುತ್ತೆ. ಈ ಕಾನೂನು, ಇದರ ಸಿಂಧುತ್ವದ ಬಗ್ಗೆ ನಾವು ಪ್ರಜೆಗಳು, ನಾಗರಿಕರನ್ನ ಮಾತಾಡಬೇಕಾಗುತ್ತೆ. ಆ ಅವಶ್ಯಕತೆ ಇವತ್ತಿದೆ. ಸ್ನೇಹಿತರೆ, ಇವನ್ನೆಲ್ಲ ನಾವು ಮುಂದೆ ಇಟ್ಟು, ತಮ್ಮ ಮುಂದೆ ಇಟ್ಟು, ತಾವು ಇದರ ಬಗ್ಗೆ ಒಂದು ಆಮೂಲಾಗ್ರವಾದ ಒಂದು ವಿಮರ್ಶೆಯನ್ನ ಮಾಡಬೇಕು. ಎವ್ರಿ ಮ್ಯಾನ್, ಎವ್ರಿ ಸಿಟಿಸನ್ is a stakeholder in democracy, and every man has to question. ಪ್ರತಿಯೊಬ್ಬ ಪ್ರಜೆಯೂ ಸಹ ಪ್ರಶ್ನೆಯ ಮೂಲಕವೇ ತನ್ನ ಜೀವನದ ಒಂದು ಅರ್ಥವನ್ನ ಕಂಡುಕೊಳ್ಬೇಕು, ಪ್ರಜಾಪ್ರಭುತ್ವದ ಅರ್ಥವನ್ನು ಕಂಡುಕೊಳ್ಬೇಕು. ಪ್ರಜೆಗಳ ನಾಯಕರು ಹೇಗೆ ನಮ್ಮನ್ನು ಆಳ್ತಾ ಇದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡಬೇಕು. ಇವನ್ನೆಲ್ಲ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇವತ್ತೇನಾಗಿದೆ ಅಂತಂದ್ರೆ, ಹಿಂದೆ ನಮ್ಮ ಜೈಲಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾಗ ಅವ್ರಿಗೆ ಒಳಗಡೆ ಹೋಗೋ ಲೆಟರ್ ಏನು ಹೋಗ್ತಾ ಇತ್ತು ಅದನ್ನು ಫಿಲ್ಟರ್ ಮಾಡೋರು ಬ್ರಿಟಿಷರು, ಹೊರಗಡೆ ಹೋಗೋ ಲೆಟರ್ನು ಓದ್ಬಿಟ್ಟು ಫಿಲ್ಟರ್ ಮಾಡಿ ಕಳಿಸೋರು. ಹಂಗೆ ಇವತ್ತು ಥಾಟ್ ಫಿಲ್ಟರೇಷನ್ ಆಗ್ಬಿಟ್ಟಿದೆ. ಒಂದು ಲೆಜಿಸ್ಲೇಷನ್ ಇದೆ, ಆ ಲೆಜಿಸ್ಲೇಷನ್ ನಾನು ಏನ್ ಹೇಳ್ಬೇಕಪ್ಪ ಅಂತ ಭಯ ಇದೆ. ಈಗ ನಾನು ಏನನ್ನ ಜಾಸ್ತಿ ಹೇಳಿದ್ರೆ 7 ವರ್ಷ ಎತ್ಕೊಂಡು ಒಳಗಡೆ ಆಗ್ತಾರೆ. ಇಂತಹ ಲೆಜಿಸ್ಲೇಷನ್ನ ಭಯಭೀತಿಯ ವಾತಾವರಣದಲ್ಲಿ ನಾನು ಮಾತಾಡ್ಬೇಕಂತಂದ್ರೆ, ಸಚ್ ಅ ಲಾ ಇಸ್ ಅ ಡ್ರಕೋನಿಯನ್ ಲಾ. ಅಂತಹ ಕಾನೂನನ್ನ ನಾವು ಎಂದಿಗೂ ಸಹ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದಿಸ್ ಪೊಲಿಸಿಂಗ್ ಆಫ್ ದ ಮೈಂಡ್ ಇದು ನಿಲ್ಲಬೇಕಾಗತ್ತೆ. ಇವತ್ತಿನ ಆಧುನಿಕ ದೇಶಗಳ ಈ ಸ್ವಾತಂತ್ರ್ಯಗಳ ಅರ್ಥವೇನಂತಂದ್ರೆ, ಝೀರೋ ಇನ್ವಾಲ್ವ್ಮೆಂಟ್, ಝೀರೋ ರೆಸ್ಟ್ರಿಕ್ಷನ್. ಆಧುನಿಕ ರಾಷ್ಟ್ರಗಳು ನೀವು ಯಾವುದೇ ನೋಡಿ, ಯಾವುದೇ ರಾಷ್ಟ್ರವಾಗಲಿ ಸಂವಿಧಾನದಲ್ಲಿ ಕಂಪ್ಯಾರಿಟಿವ್ ಎಕ್ಸರ್ಸೈಸ್ ಮಾಡಿದ್ರೆ ಯಾವುದೇ ರಾಷ್ಟ್ರ, ಈ ಎಕ್ಸೆಪ್ಟ್ ಚೈನಾ, ಪಾಕಿಸ್ತಾನ ಇಂಥ ರಾಷ್ಟ್ರಗಳು ಬಿಟ್ಟು, ಅಥವಾ ಸೂದಾನ್ ಅಂತ ಡಿಕ್ಟೇಟರ್ಶಿಪ್ ಬಿಟ್ಟು, ಯಾವುದೇ ರಾಷ್ಟ್ರ ದೇ ವಿಲ್ ನಾಟ್ ಪರ್ಮಿಟ್ ಇಂಟರ್ಫಿಯರೆನ್ಸ್, ಝೀರೋ ಇನ್ವಾಲ್ವ್ಮೆಂಟ್ ಇನ್ ಫ್ರೀಡಮ್ ಆಫ್ ಸ್ಪೀಚ್. ನಾನು ತಮ್ಮ ಮುಂದೆ ಒಂದು ನಿದರ್ಶನ ಇಟ್ಟು ನಾನು ಮುಗಿಸ್ತೀನಿ. ಎಂಟೈರ್ ವರ್ಲ್ಡ್ ಬಾರ್ ಅಸೋಸಿಯೇಷನ್ಸ್ ಒಂದು ಕಾನ್ಫರೆನ್ಸ್ ಇದೆ. ಆ ಕಾನ್ಫರೆನ್ಸ್ ನಲ್ಲಿ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಪ್ರೆಸಿಡೆಂಟ್ಸ್ ಆಫ್ ಆಲ್ ಬಾರ್ ಅಸೋಸಿಯೇಷನ್ಸ್ ಇದ್ರು. ಮಲಾವಿ ಪ್ರೆಸಿಡೆಂಟ್ ಒಬ್ರು ಇದ್ರು, ಪ್ರೆಸಿಡೆಂಟ್ ಆಫ್ ಮಲಾವಿ ಬಾರ್ ಅಸೋಸಿಯೇಷನ್. ಸೊ ಅವ್ರು ಹೇಳ್ತಾ ಇದ್ರು, ಸರ್ ವಿಚ್ ಪಾರ್ಟ್ ಆಫ್ ಮಲಾವಿ ಆರ್ ಯು ಲಿವಿಂಗ್? ಈ ಮಲಾವಿನಲ್ಲಿ ಎಲ್ಲಿದ್ದೀರಾ ಅಂತ. ಆಫ್ರಿಕನ್ ದೇಶ. ನೋ ಸರ್, ಐ ಆಮ್ ಲಿವಿಂಗ್ ಇನ್ ನೇಬರಿಂಗ್ ಲ್ಯಾಂಡ್ ನೈಜರ್ ಅಂಡ್ ಐ ಆಮ್ ಪ್ರೆಸಿಡೆಂಟ್ ಆಫ್ ಮಲಾವಿ ಬಾರ್ ಅಸೋಸಿಯೇಷನ್. ವೈ ಅಂತಂದ್ರೆ,
I said something against the president. He said, shoot at sight orders on me. I ran away. So, ಇವಾಗ ಆಧುನಿಕ ದಿನಗಳಲ್ಲಿ, ಇದು ಆಗಿನ 1 ವರ್ಷದಿಂದ, ಆಧುನಿಕ ದಿನಗಳಲ್ಲಿ ವಾಕ್ ಸ್ವಾತಂತ್ರ್ಯವನ್ನ ನಾನು ಪ್ರಯೋಗ ಮಾಡಿ ಒಬ್ಬ ಪ್ರೆಸಿಡೆಂಟ್ ಮೇಲೆ ಸರಿ ಇಲ್ಲ ಅಂತಂದ್ರೆ ಅವರ ರಾಷ್ಟ್ರದಿಂದಾನೇ ಓಡಬೇಕು ಪ್ರೆಸಿಡೆಂಟ್ ಆಫ್ ದ ಬಾರ್ ಅಸೋಸಿಯೇಷನ್ ಅಂತಂದ್ರೆ ಯಾವ ಮಟ್ಟಕ್ಕೆ ಕಡಿವಾಣ ಹಾಕ್ಬೋದು ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದನ್ನ ದಯವಿಟ್ಟು ನೆನಪಿಸ್ಕೊಳ್ಳಿ. ಇವತ್ತು ನಾವೆಲ್ಲ ಜಾಗೃತರಾಗಿ ಎಚ್ಚೆತ್ತು ಹೋರಾಟ ಮಾಡಬೇಕಾಗುತ್ತೆ. ಇದೇ ರೀತಿಯಲ್ಲಿ ಯುರೋಪಿಯನ್ ಎನ್ಲೈಟನ್ಮೆಂಟ್ ಆದಾಗ 17th, 18th and 19th ಸೆಂಚುರೀಸ್ ಯುರೋಪಿಯನ್ ಎನ್ಲೈಟನ್ಮೆಂಟ್ ಆದಾಗ ಅದರ ಮೂಲ ಅಡಿಗಲ್ಲೇ ದ ಫಂಡಮೆಂಟಲ್ ಪ್ರಿನ್ಸಿಪಲ್ of European enlightenment was in this political age you can question anything. You can question anything in this political age. Suppose nale reservations na internal reservation agli total reservation agli ಆ 50% ratio na ಮಾರ್ಪಾಟ್ ಮಾಡಿದ್ರೆ ಸರ್ಕಾರ ಹೆಲ್ತಿ ಆಗಿ they may do it holistically with a healthy spirit. ಯಾರನ್ನ ಇಲ್ಲ ನಮಗೆ ಕಡಿಮೆ ಆಯ್ತು ಅವ್ರಿಗೆ ಇಷ್ಟು ಕೊಡಬಾರ್ದಿತ್ತು ಅಂತ ಹೆಲ್ತಿಯಾಗಿ ಹೇಳಿದ್ರೆ you are expressing bias. You are liable to go inside. ಯಾವ ಮಟ್ಟಕ್ಕೆ ಕೊಟ್ಟೋಯ್ತು? Can there be a policing of the mind? ಇಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಹುಟ್ಕೊಂತ ಇದೆ. ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಬಾರ್ದು. BNS ನಲ್ಲಿ ಜಸ್ಟಿಸ್ ಓಕಾ ಅವರ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೆ, BNS ನಲ್ಲಿ ಸುಮಾರು ಒಂದು 5-6 ಸೆಕ್ಷನ್ಗಳಿದೆ. ಕ್ರಿಯೇಟಿಂಗ್ ಎನಿಮಿಟಿ ಬಿಟ್ವೀನ್ ಪೀಪಲ್, ಕ್ರಿಯೇಟಿಂಗ್ ಇಲ್ ವಿಲ್ ಅಂಡ್ ಅಫೆಕ್ಷನ್. ಈ ಕಾನೂನು ಸಾಕಲ್ವಾ? ಅಂತ ಸ್ಟ್ಯಾಂಡರ್ಡ್ ಹೋದ್ರೆ ಸ್ಪೀಚ್ ಒಂದ್ ವೇಳೆ ರಿಯಲ್ ಆಗಿ ಹೇಟ್ಫುಲ್ ಆಗಿ ಒಬ್ಬ ಮನುಷ್ಯ ಇಲ್ ವಿಲ್ ಕ್ರಿಯೇಟ್ ಮಾಡಿದ್ರೆ ಕಮ್ಯುನಿಟೀಸ್ ಬಗ್ಗೆ ಇಮಿಡಿಯೇಟ್ಲಿ ಅವನ್ನ BNS ನಲ್ಲಿ ಹಾಕ್ತಾರೆ, ಒಳಗಡೆ ಕರೆಸ್ತಾರೆ. ಯಾಕೆ ಈ ಕಾನೂನನ್ನ ರಚನೆ ಮಾಡಿದ್ದಾರೆ ಅಂತಂದ್ರೆ ಬಹುಶಃ ಯಾವ ಅಪರ ವಿರೋಧವೂ ಬೇಡ ಅಂತ ಅಪೇಕ್ಷೆಯಲ್ಲಿದ್ದಾರ. ಆಮೇಲೆ ಇದಕ್ಕೆ 7 ವರ್ಷದ ನೋಡಿ ಸುಪ್ರೀಂ ಕೋರ್ಟ್ ಪ್ರಿನ್ಸಿಪಲ್ ಏನು, ಲೀಸ್ಟ್ ಇನ್ವೇಸಿವ್, ಕಡಿಮೆ ರೆಸ್ಟ್ರಿಕ್ಷನ್ ಹಾಕ್ಬೇಕು. 7 ವರ್ಷ ಸಜಾ, ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನಾ? 7 years. ಬಹುಶಃ ಸೈಲೆನ್ಸ್ ದೆಮ್ ವಿತ್ ದ ಲಾ, ಏನು ಅಪೋಸಿಷನ್ ಇರಬಾರ್ದು ಅನ್ನೋ ಒಂದು ಐವರಿ ಟವರ್ನಲ್ಲಿ ಈ ಕಾನೂನು ಮಾಡಿದವ್ರು ಇದ್ದಾರ ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದೇಳುತ್ತೆ. ಇದನ್ನೆಲ್ಲ ವಿಮರ್ಶೆ ಮಾಡೋದಕ್ಕೆ ತಮ್ಮ ಮುಂದೆ ಇಟ್ಟಿದ್ದೀನಿ. ಆರ್ಟಿಕಲ್ 245 ನಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. BNS ಲಾ ಇದ್ದಾಗ ಓವರ್ಲ್ಯಾಪಿಂಗ್ ಲಾ ಮಾಡ್ಬೋದಾ ಬೈ ದ ಸ್ಟೇಟ್? ಕ್ಯಾನ್ ದೇ ಡೂ ಇಟ್? ಸೆಂಟ್ರಲ್ ಲಾ ಇದ್ದಾಗ ದೇ ಕೆನಾಟ್ ಡೂ ಇಟ್. ಈ ಎಲ್ಲ ವಿಷಯಗಳನ್ನ ನಾವಿವತ್ತು ಚರ್ಚಿಸಿ ಇದ್ರ ಬಗ್ಗೆ ಒಂದು ಆಮೂಲಾಗ್ರವಾದ ಪರಿಹಾರಗಳನ್ನ ಕಂಡುಕೊಳ್ಳೋಣ. ಗವರ್ಮೆಂಟ್, ದ ಲಾಸ್ಟ್ ಥಿಂಗ್ ದ ಸ್ಟೇಟ್ ಕ್ಯಾನ್ ಡೂ ಇಸ್ ಟೈಲರ್ ದ ಥಾಟ್ಸ್ ಆಫ್ ಎನ್ ಇಂಡಿವಿಜುವಲ್. ಇಟ್ ಕೆನಾಟ್ ಸೇ ಯು ಸ್ಪೀಕ್ ಲೈಕ್ ದಿಸ್ ಓನ್ಲಿ. ಇಟ್ ಕೆನಾಟ್ ಸೇ ದಟ್. ಸುಪ್ರೀಂ ಕೋರ್ಟ್ ಇನ್ನೊಂದು ಬಹಳ ವಿಶೇಷವಾಗಿ ಹೇಳ್ತಾರೆ, ಚಿಲ್ಲಿಂಗ್ ಎಫೆಕ್ಟ್ ಆಫ್ ದ ಲಾ ಅಂತಾರೆ. ಚಿಲ್ಲಿಂಗ್ ಎಫೆಕ್ಟ್ ಆಫ್ ದ ಲಾ, ಚಿಲ್ಲಿಂಗ್ ಎಫೆಕ್ಟ್ ಆಫ್ ದ ಲಾ ಅಂತಂದ್ರೆ ಅಯ್ಯೋ ನಾನು ಹಿಂಗೆ ಮಾತಾಡಬಹುದಾ ಅಂತ ಯಾವಾಗ ಪ್ರಜೆ ಯೋಚಿಸ್ತಾನೆ, ದಟ್ ಈಸ್ ದ ಚಿಲ್ಲಿಂಗ್ ಎಫೆಕ್ಟ್ ಆಫ್ ದ ಲಾ. ದಿಸ್ ಇಸ್ ಇಂಪರ್ಮಿಸಿಬಲ್. ಇಂಥ ಝೋನ್ ವಿ ಕೆನಾಟ್ ಕ್ರಿಯೇಟ್. ಇದು ಲೈಕ್ ಅ ಸೆಕೆಂಡ್ ವರ್ಲ್ಡ್ ವಾರ್, ದಿಸ್ ಝೋನ್. ಸೊ ದೇರ್ ಫೋರ್ ಇವತ್ತು ನಮ್ಮ ಸ್ವಾತಂತ್ರ್ಯಗಳ ಬುಡಕ್ಕೆ ಪ್ರಶ್ನೆ ಎತ್ತುವ ಒಂದು ಕಾನೂನು ಬಂದಿದೆ. ಈ ಕಾನೂನನ್ನು ನಾವು ಹೋರಾಟದ ಮೂಲಕ, ಚರ್ಚೆಗಳ ಮೂಲಕ, ಶಾಂತವಾಗಿ ಹಾಗೂ ನಮ್ಮ ಚಿಂತನೆಗಳ ಮೂಲಕ ಇದನ್ನ ನಲಿಫೈ ಮಾಡಬೇಕು, ಇದನ್ನ ತೆಗೆಸಬೇಕು. ಇಂಥ ಕಾನೂನು ಇಸ್ intolerable for a citizen and the state cannot police the thought.